ಬಂದಿದ್ದೆ ಭಾಷಣ, ಬಜೆಟ್ ಭಾಷಣ ಯಾರು ಓದ್ದವರು ನೀವು ಎದ್ದೋದ್ರಿಲ್ಲ, ಅದರಿಂದ ಗೊತ್ತಾಗಿಲ್ಲ ನಿಮ್ಗೆ. ಇಲ್ಲ ಹಾಗೇನಿಲ್ಲ, ನನಗೆ ಸ್ವಲ್ಪ ಸಮಸ್ಯೆ ಇತ್ತು, ಅದರಿಂದ ಬರೋಕ್ಕಾಗಲಿಲ್ಲ. ನಾರ್ಮಲಿ ನಾನು ಅಸೆಂಬ್ಲಿಗೂ ತಪ್ಪಿಸ್ಕೊಳ್ಳಲ್ಲ, ಕೌನ್ಸಿಲ್ಗೂ ತಪ್ಪಿಸ್ಕೊಳ್ಳಲ್ಲ, ಯಾವಾಗಲೂ ತಪ್ಪಿಸ್ಕೊಳ್ಳಲ್ಲ. ಇವತ್ತು ಈ ಸಾರಿ ಸ್ವಲ್ಪ ಆರೋಗ್ಯ ಅಷ್ಟೊಂದು ಕೋಆಪ್ರೇಟ್ ಮಾಡ್ತಾ ಇಲ್ಲ. ಸೊ ಎನಿವೆ, ನಿನ್ನೆ ಎಲ್ಲ ಗಂಟಲು ನೋವಾಗಿತ್ತು. ಈಗ ಮಾನ್ಯ ಅಧ್ಯಕ್ಷರೇ, ಭಾರತೀಯ ಜನತಾ ಪಕ್ಷದವರು ಇದ್ದಾರಲ್ಲ, ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಮೆಜಾರಿಟಿ ನೀವು ಬಂದು ಅಧಿಕಾರ ಮಾಡೇ ಇಲ್ಲ. ಯಾವಲ್ಲ ನಿನ್ಗೇನು ಗೊತ್ತಿಲ್ಲ, ಕೂತ್ಕೊಳ್ಳಪ್ಪ ತಮ್ಮ. ಆಪರೇಷನ್ ಕಮಲದ ಮೂಲಕ ಬಂದಿರೋದು ನೀವು. ಅದೇ ಯಾವಾಗಲೂ ನಮ್ಮ ಫ್ರೆಂಡೇ ಅವನು. ಇಲ್ಲ, ನಮ್ಮ ಫ್ರೆಂಡೇ, ಅದರಲ್ಲೇನು ಅನುಮಾನ ಇಲ್ಲ. ವೈಯಕ್ತಿಕವಾಗಿ ಸಿಕ್ಕಿದಾಗ ನಾನು ಹೊಗಳ್ತಾ ಇರ್ತಾನೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಅಲ್ಲಿ ಕೂತ್ಕೊಂಡಾಗ ಮಾತ್ರ ನಿಮ್ಮ ಪರವಾಗಿ ಮಾತಾಡ್ಬೋದೇನೋ, ಮಾತಾಡದೇ ಇರ್ಬೋದು, ಗೊತ್ತಿಲ್ಲ. ಬಟ್ ವೈಯಕ್ತಿಕ ಸಿಕ್ಕಿದಾಗ ಉಭಯ ಕುಶಲೋಪರಿ ಎಲ್ಲ ಕೇಳಿ ನಾನು ಹೊಗಳ್ತಾನೆ. ಮಾನ್ಯ ಅಧ್ಯಕ್ಷರೇ, ಈ ಭಾರತೀಯ ಜನತಾ ಪಕ್ಷದವ್ರು ಇರ್ದಿರಲ್ಲ, 2008 ಇರ್ಬೋದು, 2018 ಇರ್ಬೋದು, ಯಾವತ್ತಾರು 113ಕ್ಕಿಂತ ಜಾಸ್ತಿ ತಗೊಂಡಿದ್ದಾರಾ ಹೇಳಿ ನೋಡೋಣ. ಇವರೆಲ್ಲ ಹಿಂಭಾಗಲಿಂದ ಬಂದಿರೋದು. ಮಿಸ್ಟರ್ ಯತ್ನಾಳ್, ನೀವು ಮುಂದೆ ಒಂದು ವೇಳೆ ನೀವು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋರು ನೀವು. ಏನು ಅಡ್ಜಸ್ಟ್ಮೆಂಟ್ ಗಿರಾಕಿ ಇರುತ್ತಲ್ಲ, ನಾ ಏನೋ ಆಗೋದು ಗೊತ್ತಾಗ್ಬಿಟ್ಟು ನಿಮ್ ಯಾರ್ಯಾರು ಹೊಂದಾಣಿಕೆ, ಈಗ ನೀವು ಹೊಂದಾಣಿಕೆ ಆಗವ್ರೆ ಅಂತೀವಿ, ಯಾರು ಅಂತ ಸ್ವಲ್ಪ ಪಾಯಿಂಟ್ ಔಟ್ ಮಾಡು. ಯಾರು ಹೊಂದಾಣಿಕೆ ಆಗವ್ರೆ ಅಂತ? ಯಾರ್ರಿ ಹೊಂದಾಣಿಕೆ ಆಗಿರೋರು? ಹೇಳ್ರಿ, ನಿಮ್ ಕಡೆಯವ್ರು ಯಾರ್ರಿ? ನೀವೇ ಯಾರ್ರಿ ಹೇಳ್ರಿ? ಅಲ್ಲ, ಹೊಂದಾಣಿಕೆ ಆಗಿದೆ ಅಂತ ಹೇಳಿದ್ರಿ, ಅವ್ರು ಯಾರ್ಯಾರು ಅಂತ ಹೇಳಿಯಪ್ಪ. ನಾವು ಇಡೀ ಡನಾಡಂಗರ ಸಾರ್ವಜನಿಕವಾಗಿನೇ ಹೇಳಿದ್ದೀನಿ. ಅವ್ರು ಯಾರ್ಯಾರು ನಿಮ್ಮ ಪಾರ್ಟಿನಲ್ಲಿ? ಯಾರ್ಯಾರು ಬ್ಲ್ಯಾಕ್ ಶೀಪ್ಗಳು ಯಾರ್ಯಾರು? ನೋಡಿ, ಅದು ಕೇಳಿದ್ರೆ ಹೇಳೋಕ್ಕಾಗಲ್ಲ, ಸುಮ್ಮನೆ ಹೇಳೋದು ಅಷ್ಟೇ.